ಹಾಯ್, ನಾನಿವತ್ತು ಬೆಂಡೆಕಾಯಿ ಕುರ್ಕುರೆ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ 1/4 kg ಆಗೋಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ನೋಡಿ, ಬೆಂಡೆಕಾಯ್ದು ಹಿಂದೆ ಮೂತಿ ಏನಿದೆ ಅದು ಮತ್ತು ಫ್ರಂಟ್ದು ಕಟ್ ಮಾಡಿ ಹಾಕಿಬಿಟ್ಟು ಉದ್ದ ಸ್ಲೈಸ್ ಮಾಡ್ಕೊಳ್ಳಿ. ಅದನ್ನು 2 ಇಂಚಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ನಾನು 1/4 kg ಬೆಂಡೆಕಾಯಿನೂ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಡಿಗೆ ಅರಿಶಿನ, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಮೈದಾ, ಇದಿಷ್ಟನ್ನು ಹಾಕಿ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊದಲಿಗೆ ಯಾವುದೇ ರೀತಿ ನೀರನ್ನು ಹಾಕ್ಕೊಂಡಿಲ್ಲ. ನೋಡಿ, ಡ್ರೈ ಆಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನಿವಾಗ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ನೀರಿಲ್ಲಿ ತುಂಬ ಹಾಕ್ಕೊಂಡಿಲ್ಲ. ನೋಡಿ, ಈ ಥರ ಕಲಸಿಟ್ಕೊಳ್ಳಿ. ಎಣ್ಣೆ ಕಾಯೋದಕ್ಕಿಟ್ಬಿಟ್ಟು ಇವಾಗ ಇದೇನು ಕಲಸಿಟ್ಕೊಂಡಿದ್ದೀವಿ ಅದನ್ನು ಎಣ್ಣೆ ಒಳಗೆ ಹಾಕೋಣ. ನೋಡಿ, ಎಣ್ಣೆ ಕಾದಿದೆ. ನಾನು ಇದನ್ನು ಬಿಡಿ ಬಿಡಿಯಾಗಿ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿ ಸಹ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ. ಹಾಗೆ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ, ಬೆಂದಿದೆ. ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ. ಯಾರ ಮನೇಲಿ ಮಕ್ಕಳು ಬೆಂಡೆಕಾಯಿ ತಿನ್ನೋದಕ್ಕೆ ಇಷ್ಟಪಡಲ್ಲ ಅಂಥ ಮಕ್ಕಳಿಗೆ ಇದೊಂದು ರೆಸಿಪಿನ ಟ್ರೈ ಮಾಡಿ ನೋಡಿ. ಊಟಕ್ಕೆಲ್ಲ ನಂಚ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.